ಬೆಂಗಳೂರಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೋಡ್ ರೇಜ್ ಪ್ರಕರಣಗಳು ವರದಿಯಾಗ್ತಾನೆ ಇವೆ. ಓವರ್ಟೇಕ್ ವಿಚಾರಕ್ಕೆ ಕ್ಯಾಬ್ ಚಾಲಕನ ಕೊರಳು ಪಟ್ಟಿಗೆ ಕೈ ಹಾಕಿ ಹಲ್ಲೆ ನಡೆಸಲಾಗಿದೆ. ಮತ್ತೊಂದು ಕಡೆ ಹಿಂಬದಿಯಿಂದ ಬೈಕ್ನಲ್ಲಿ ವೇಗವಾಗಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ಕಾರಿನವರ ಮೇಲೆ ಗಲಾಟೆ ಮಾಡಿರೋ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮುಂದುವರಿದ ರೋಡ್ ರೇಜ್. ಕಾರು ಓವರ್ಟೇಕ್ ವಿಚಾರವಾಗಿ ಹಲ್ಲೆ, ಕ್ಯಾಬ್ ಚಾಲಕನ ಕೊರಳಪಟ್ಟಿ ಹಿಡಿದು ಅಟ್ಟಹಾಸ. ಕೆಲವರು ಅದೇನೋ ರಸ್ತೆಗೆ ಬಂದ್ರೆ ಶೂರರಾಗಿ ಹೋಗ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಕಾಲು ಕೆರೆದು ಜಗಳ ಮಾಡಿ ಹಲ್ಲೆ ನಡೆಸೋ ಮಟ್ಟಕ್ಕೆ ಬಂದಿದ್ದಾರೆ. ಮೊನ್ನೆಯಷ್ಟೇ ಏನೂ ತಪ್ಪು ಮಾಡದ ಅಮಾಯಕ ಆಟೋ ಚಾಲಕ ಲೋಕೇಶ್ ಮೇಲೆ ಉತ್ತರ ಭಾರತ ಮೂಲದ ಮಹಿಳೆ ಚಪ್ಪಲಿಯಿಂದ ಹೊಡೆದಿದ್ಲು. ಇದೀಗ ಕ್ಯಾಬ್ ಚಾಲಕನೊಬ್ಬರ ಕೊರಳಪಟ್ಟಿ ಹಿಡಿದು ಹಲ್ಲೆ ನಡೆಸಿರೋ ಘಟನೆ ವರದಿಯಾಗಿದೆ. 2 ದಿನದ ಹಿಂದೆ ಏರ್ಪೋರ್ಟ್ನಿಂದ ಇಂದಿರಾನಗರ ಕಡೆಗೆ ಬರುವಾಗ ಓವರ್ಟೇಕ್ ವಿಚಾರಕ್ಕೆ ಕ್ಯಾಬ್ ಚಾಲಕನ ಅಡ್ಡಗಟ್ಟಿದ ಮತ್ತೊಬ್ಬ ಕಾರು ಚಾಲಕ ಕಾರೊಳಗೆ ಕೂತಿದ್ದ ಕ್ಯಾಬ್ ಚಾಲಕನ ಕೊರಳಪಟ್ಟಿ ಹಿಡಿದು ಹಲ್ಲೆ ನಡೆಸಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸುವಂತ ವಿಡಿಯೋ ಹಿಂಬದಿ ಕುಳಿತಿದ್ದ ಗ್ರಾಹಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೊನೆಗೆ ಸಂಚಾರ ಪೊಲೀಸರು ಎಂಟ್ರಿ ಕೊಟ್ಟು ಜಗಳ ಬಿಡಿಸಿ ಕಳಿಸಿದ್ದಾರೆ. ಅತಿ ವೇಗವಾಗಿ ಬೈಕ್ನಲ್ಲಿ ಬಂದು ಕಾರಿನ ಹಿಂಬದಿಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ಕಾರು ಮಾಲೀಕ ಜೊತೆಗೆ ಕಿರಿಕ್. ವೇಗವಾಗಿ ಬೈಕ್ನಲ್ಲಿ ಬಂದ ಯುವಕರು ಕಂಟ್ರೋಲ್ ತಪ್ಪಿ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದು ಪಲ್ಟಿಯಾಗಿದ್ದಾರೆ. ಬನಶಂಕರಿ 6ನೇ ಹಂತದ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಬಳಿ ಭಾನುವಾರ ರಾತ್ರಿ 8:30 ಸುಮಾರಿಗೆ ಘಟನೆ ನಡೆದಿದೆ. ಘಟನೆಯ ದೃಶ್ಯ ಕಾರಿನ ಹಿಂಬದಿಯ ಡ್ಯಾಶ್ಬೋರ್ಡ್ನಲ್ಲಿ ಸೆರೆಯಾಗಿದೆ. ವೇಗವಾಗಿ ಬಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ಕಾರಿನ ಒಳಗೆ ಹೆಂಡತಿ ಮಕ್ಕಳಿದ್ರೂ ಕೂಡ ಕಾರು ಮಾಲೀಕನ ಜೊತೆಗೆ ಕಿರಿಕ್ ತೆಗೆದು ಗಲಾಟೆ ಮಾಡಿದ್ದಾರೆ. ಸದ್ಯ 2 ಕೇಸ್ಗಳಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಚಿಕ್ಕಪುಟ್ಟ ಘಟನೆಗಳಿಗೆ ರೌಡಿಗಳ ರೀತಿ ವರ್ತಿಸೋದು ನಿಜಕ್ಕೂ ದುರಂತ. ಪ್ರಕಾಶ್ ಜೊತೆಗೆ ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.